ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಹುಷಾರ್ ವಾಹನ ಸವಾರರೇ, ಪೊಲೀಸರು ಇದ್ದಾರೆ. ರಸ್ತೆಗೆ ಇಳಿಯುವ ಮುಂಚೆ ಹೆಲ್ಮೆಟ್ ಧರಿಸಿ. ಡಿಸೆಂಬರ್ 12ರಿಂದ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಹೌದು, ಡಿಸೆಂಬರ್ 12ರಿಂದ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದು ಈಗಾಗಲೇ ಹಲವು ಕಡೆಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸಿ ಅವರ ಆದೇಶದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೊಲೀಸರು ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವಂತೆ ಅರಿವು ಮೂಡಿಸುತ್ತಿದ್ದಾರೆ. ಇದರ ಭಾಗವಾಗಿ ಇಂದು ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಎಸ್, ಎಎಸ್ಐ ನರಸಿಂಹ, ಹರೀಶ್, ವೀರೇಗೌಡ ಹಾಗೂ ಪೊಲೀಸ್ ಸಿಬ್ಬಂದಿ ಕೈವಾರ ಕ್ರಾಸ್ ಬಳಿ ಹೆಲ್ಮೆಟ್ ಧರಿಸಿದ ವಾಹನ ಸವಾರರಿಗೆ ಗುಲಾಬಿ ಹೂವು ನೀಡುವುದರ ಮೂಲಕ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವಂತೆ ಅರಿವು ಮೂಡಿಸಿದ್ದಲ್ಲದೆ ಹೆಲ್ಮೆಟ್ ಧರಿಸದೇ ಇರುವ ವಾಹನ ಸವಾರರಿಗೆ ಹಿಡಿದು ದಂಡ ಹಾಕುವುದರ ಜೊತೆಗೆ ಹೆಲ್ಮೆಟ್ ತಂದ ನಂತರ ಅವರ ದ್ವಿಚಕ್ರ ವಾಹನಗಳನ್ನು ಕೊಟ್ಟು ಕಳುಹಿಸಿದರು. ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಈ ವೇಳೆ ಮಾತನಾಡಿ, ಇನ್ನು ಮುಂದೆ ಎಲ್ಲ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಮತ್ತು ಕಾರಿನಲ್ಲಿ ಸೀಟ್ ಬೆಲ್ಟ್ ಅನ್ನು ಹಾಕಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಇಲಾಖೆ ಜಾಗೃತಿ ಮೂಡಿಸಲು ಮುಂದಾಗಿದೆ. ಇನ್ನು ಮುಂದೆ ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇದ್ದಲ್ಲಿ ದಂಡ ವಿಧಿಸಲಾಗುವುದು ಎಂದು ಹೇಳಿದ ಅವರು, ಹೆಲ್ಮೆಟ್ ಧರಿಸದ ಕಾರಣ ಅಪಘಾತವಾದಾಗ ಅನೇಕ ದ್ವಿಚಕ್ರ ವಾಹನ ಸವಾರರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಹೆಲ್ಮೆಟ್ ಧರಿಸದ ಕಾರಣ ಹಲವರ ಜೀವ ಉಳಿದಿದೆ. ಈ ಅಂಶ ಮನಗಾಣಬೇಕು ಎಂದು ತಿಳಿಸಿದರು. ನಂತರ ಮಾತನಾಡಿದ ಸಮಾಜ ಸೇವಕ ಚಂದ್ರಶೇಖರ್ ಅವರು, ಕೈವಾರ ಕ್ರಾಸ್ ಬಳಿ ಗ್ರಾಮಾಂತರ ಠಾಣೆಯ ಪೊಲೀಸರು ಹೆಲ್ಮೆಟ್ ಧರಿಸಿದ ವಾಹನ ಸವಾರರಿಗೆ ಗುಲಾಬಿಯನ್ನ ನೀಡಿ ಜಾಗೃತಿ ಮೂಡಿಸಿರುವುದನ್ನು ಶ್ಲಾಘನೀಯ. ನನ್ನಿಂದ 15 ಹೆಲ್ಮೆಟ್ಗಳು ಉಚಿತವಾಗಿ ನೀಡುವುದಾಗಿ ತಿಳಿಸಿದರು. ಇನ್ನು ವಾಹನಗಳು ತಡೆದು 18 ವಾಹನಗಳು ತಡೆದು 8,700 ರೂಪಾಯಿ ದಂಡವನ್ನ ವಿಧಿಸಿದರು. ಕಾಪಿ ಪಿಚ್ಚಪುರಿ ನೀವು ಹೋಗಿ ಹಿಂದೆ ಹೋಗಿ ಹೋಗಿ ಅವ್ರ ಹಿಂದೆ ಬಂದ್ಬಿಡಿ 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 ಬಂದ್ಬಿಡಿ. ಸಂತೆಕಲ್ಲಲ್ಲಿ ಚಂದ್ರಶೇಖರ್ ಅಂತ ಸಮಾಜ ಸೇವಕರು ಇವತ್ತು ಕೈವಾರ ಕ್ರಾಸ್ನಲ್ಲಿ ಎಲ್ಲ ಹೆಲ್ಮೆಟ್ ಹಾಕೋದಕ್ಕೆ ನಮ್ಮ ಶಿವರಾಜ್ ಸರ್, ಸರ್ಕಾರಿ ಇನ್ಸ್ಪೆಕ್ಟರ್ ಶಿವರಾಜ್ ಸರ್ ಕೈವಾರ ಕ್ರಾಸ್ನಲ್ಲಿ ಬಂದು ಎಲ್ಲ ವೆಹಿಕಲ್ಸ್ ನಿಲ್ಲಿಸಿ ಹೂವು ಕೊಟ್ಟು, ಹೆಲ್ಮೆಟ್ ಇರೋರಿಗೆ ಹೂವು ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ. ಮತ್ತೆ ಹೆಲ್ಮೆಟ್ ಇಲ್ದವ್ರಿಗೆ ಇವತ್ತು ಸ್ಟೈಲ್ ಕೊಟ್ಟಿದ್ದಾರೆ. ಏನೇ ನಾಳಿಂದ ಹೆಲ್ಮೆಟ್ ಹಾಕೊಂಡು ಬರಬೇಕು ಅಂತ. ಇವತ್ತೇನು ಫೈನ್ ಆಗ್ತಾ ಇಲ್ಲ, ಅವ್ರಿಗೊಂತ ಸ್ಟೈಲ್ ಕೊಟ್ಟಿದ್ದಾರೆ. ಕಂಟಿನ್ಯೂ ಆಗಿ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಂತ, ಹಿಂದೇನು ಕುಲ್ತಿರೋರು ಹಾಕ್ಬೇಕು ಅಂತ ಹೇಳಿದ್ದಾರೆ. ಮುಂದೆ ಇರೋರಿಗೆ ಇವತ್ತು ವೆಲ್ಕಮ್ ಕೊಡ್ತಾ ಇದ್ದಾರೆ. ಬೆಂಗಳೂರಿಂದ ಬರ್ತಾ ಇರೋಂಥ ಜನ ಹೆಲ್ಮೆಟ್ ಹಾಕೊಂಡು ಬರ್ತಾ ಇರೋರಿಗೆ ಅವತ್ತು ವೆಲ್ಕಮ್ ಕೊಡ್ತಾ ಇದ್ದಾರೆ. ಮತ್ತೆ ನಾವು ಇವತ್ತು ಸಂತೆ ಕೈವಾರ ಕ್ರಾಸ್ನಲ್ಲಿ ಒಂದು 15 ಜನಕ್ಕೆ ಹೆಲ್ಮೆಟ್ ಕೊಡ್ತೀನಿ ಅಂತ ಹೇಳಿದ್ವಿ, ಉಚಿತವಾಗಿ ಹೆಲ್ಮೆಟ್ ಕೊಡ್ತೀನಿ ಅಂತ ಹೇಳ್ತೀನಿ. ನಮ್ಮ ಸರ್ಕಲ್ ಸಾಹೇಬ್ ಸಮ್ಮುಖದಲ್ಲಿ ಮತ್ತೆ ನಾಳೆ ಅದನ್ನ ಅವ್ರ ಹ್ಯಾಂಡಲ್ ಮಾಡ್ತೀರಿ ಹೆಲ್ಮೆಟ್ಗಳನ್ನ. ನಿಮ್ಗೆ ಏನ್ ಅನ್ಸ್ತಾ ಇದೆ ಮಾಡ್ತಾರೆ? ಅದಕ್ಕೆ ಜನಕ್ಕೆ ಒಂಥರ ಪ್ರಾಣ ಉಳಿಸ್ದಂಗೆ ಮಾಡ್ತಾರೆ ಸರ್ ನಮ್ಮ ಸಾಹೇಬ್ರು. ಹಾಗೂ ಕುಶಾಲ್ ಸೌತಕರು ನಮ್ಮ ಚಿಕ್ಕಬಳ್ಳಾಪುರ ಎಸ್.ಟಿ. ಸಾಹೇಬ್ರು ಸಮ್ಮುಖದಲ್ಲಿ ನಡೀತಾ ಇರುವಂತ ಕೆಲಸ. ಅವರು ಇವತ್ತು ಆಕ್ಸಿಡೆಂಟ್ ಆದಾಗ ಬೀಳೋದೇ ತಲೆಗೆ ಏಟು. ಆ ತಲೆ ಏಟಿಗೆ ಬೀಳಬಾರ್ದು ಅಂತ ಹೆಲ್ಮೆಟ್ ಕೊಟ್ಟು ಕಂಟಿನ್ಯೂ ಆಗಿ ಮಾಡ್ತಾ ಇದ್ರೆ, ಆ ಹೆಲ್ಮೆಟ್ ಕೊಟ್ರೆ ಪ್ರಾಣಕ್ಕೆ ಉಳಿತಾ ಇದೆ. ಹೆಲ್ಮೆಟ್ ಇಲ್ಲ ಅಂದ್ರೆ ಪ್ರಾಣ ಹೋಗ್ತದೆ. ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕಂದ್ರೆ ತಲೆಗೆ ಏಟ್ ಬಿದ್ರೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ನಾನು ಬೀಳೋದೇ ತಲೆಗೆ ಏಟು. ನೀವು ದಯವಿಟ್ಟು ಎಲ್ಲ ಟೂ ವೀಲರ್, ಎಲ್ಲ ವೆಹಿಕಲ್ಸ್ ಟೂ ವೀಲರ್ ತಪ್ಪದಿರ ನೀವು ನಿಮ್ಮ ಪ್ರಾಣ ರಂಗರಕ್ಷಣೆ ಇರ್ಬೇಕಂದ್ರೆ ಹೆಲ್ಮೆಟ್ ಕಡ್ಡಾಯವಾಗಿ ಉಪಯೋಗಿಸ್ಬೇಕಂತ ಇವತ್ತು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಎಲ್ಲ ಟೂ ವೀಲರ್ಸ್ಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಘಟಕನೆ ನಮ್ಮ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಮತ್ತು ಈ ಸುತ್ತಮುತ್ತ ಇರುವಾಗ ನಮ್ಮ ಬೆಲೆ ಮಾಡುವಂಥ ಹೊರಗಡೆಯಿರ್ಬೋದು, ಒಳಗಡೆ ಅದನ್ನು ಸೂಕ್ತವಾಗಿ ಕಾಪಾಡಿಕೊಳ್ಳಬೇಕು. ಯಾರಾದರೂ ಅಪರಿಚಿತವಾಗಿ ಫಾಲೋ ಮಾಡಿದ್ರೆ ನಿಮಗೆ ಪೊಲೀಸ್ಗೆ ಮಾಹಿತಿ ಕೊಡಬೇಕು ಅಥವಾ 112 ಫೋನ್ ಮಾಡಬೇಕು. ನಿಮ್ಗೆ ಯಾವುದೇ ರೀತಿ ತೊಂದರೆ ಆದಾಗ. ಮತ್ತೆ ನಮ್ಮಲ್ಲಿ ಸೈಬರ್ ಪೊಲೀಸ್ ಕಂಪ್ಲೇಂಟ್ಗಳಾಗ್ತವೆ. ಯಾವುದಾದ್ರೂ OTP ಶೇರ್ ಮಾಡಿ ಎಲ್ಲರೂ ಏನು ಮಾಡ್ತಾರೆ,
ಯಾವುದೋ ಒಂದು ಆ ಲಿಂಕ್ನ ನೀವು ಡೌನ್ಲೋಡ್ ಮಾಡ್ತೀರಾ, ನಿಮ್ಮದು ಆ್ಯಕ್ಟಿಂಗ್ ಎಲ್ಲ ತೊಗೊಂಡು ಕಂಟ್ರೋಲ್ ತಗೊಂಡು OTP ಕೂಡ ನೀವು ಶೇರ್ ಮಾಡ್ಬಿಡ್ತೀರಾ. ಆವಾಗ ನೀವು ತಗೊಂಡು ನಿಮ್ಮ ಫೋಟೋನ ಮಾರ್ಕ್ ಮಾಡಿ ನಿಮಗೆ ಬೆದರಿಕೆ ಹಾಕಿ ಹಣ ಸುಲಿಗೆ ಮಾಡ್ತಾರೆ, ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ. ಅದು ಯಾವುದಕ್ಕೂ ನೀವು ಭಯ ಪಡಬಾರ್ದು. ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು ಅಥವಾ 112 ಕಂಪ್ಲೇಂಟ್ ಕೊಡಬೇಕು. 1930 ಅಂತ ದಯಮಾಡಿ ಎಲ್ಲ ಹೆಣ್ಮಕ್ಳು ಎಸ್ಪೆಷಲಿ ಯಾರ್ಯಾರು ಫೋನ್ ನಂಬರ್ ಇದೆಯೋ ಸಂಬಂಧಪಟ್ಟಂಗೆ 1930ಗೆ ಪೇ ಮಾಡಿಕೊಂಡು ಅವರಿಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ತಕ್ಷಣ ಪೊಲೀಸ್ ನೆರವನ್ನ ನಾವು ನೀಡ್ತೀವಿ. ಮತ್ತೆ ನೀವು ಇನ್ವೆಸ್ಟ್ ಮಾಡಿ ನಿಮ್ಮನ್ನ ಮೊಬೈಲಲ್ಲೇ ನೀವು ತುಂಬ ದುಡ್ಡು ಗಳಿಸ್ಬೋದು ಅಂತೇಳಿ ನಿಮಗೆ ಪ್ರಚೋದನೆ ಮಾಡ್ತಾರೆ. ಫಸ್ಟು ಅವರೇ ನೀವು 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಹಾಕ್ತಾರೆ, ನಿಮಗೆ ನಂಬಿಕೆ ಬರಲಿ ಅಂತ. ನಂಬಿಕೆ ಬಂದಾದ್ಮೇಲೆ ಮತ್ತೆ ನೀವು ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ಸಿಗೋದನ್ನ ನೀವೆಲ್ಲರೂ ಅದನ್ನ 100 ರೂಪಾಯಿ ಬಂದಿಲ್ಲ 1000 ಬರುತ್ತೆ, ಮತ್ತೆ 20,000 ಗೆಸ್ಟ್ ಮೇಲೆ ಹಾಕ್ತೀವಿ, 20,000 ಗೆಸ್ಟ್ ಮೇಲೆ ಹಾಕ್ತೀವಿ.